ನಮಸ್ತೆ. 1/6/2025 ಭಾನುವಾರ ಶುಕ್ಲಪಕ್ಷ ಷಷ್ಠಿ ತಿಥಿ ಇದೆ. ಸಂಜೆ 7:59:41 ಅಂದರೆ ಹೆಚ್ಚು ಕಮ್ಮಿ 8 ಗಂಟೆವರೆಗೂ. ಆಶ್ಲೇಷ ನಕ್ಷತ್ರವಿದೆ. ಇವತ್ತು ರಾತ್ರಿ 9:36:13 ಆನಂತರ ಮಖಾ ನಕ್ಷತ್ರ. ಆಶ್ಲೇಷ ನಕ್ಷತ್ರ ಇರುವವರೆಗೂ ಇವತ್ತಿನ ದಿನ ಅಷ್ಟು ಹೇಳಿಕೊಳ್ಳುವಂತೆ ಇಲ್ಲ. ಕ್ಷಯ ಅಂದರೆ ಕರಗೋದು ಅಂತಿದೆ. ಆದ್ದರಿಂದ ಇವತ್ತಿನ ದಿನದಲ್ಲಿ ದಾನ ಕೊಡೋದು, ಧರ್ಮ ಮಾಡೋದು ಅಷ್ಟೊಂದು ಶ್ರೇಷ್ಠವಾದ ದಿನವಲ್ಲ. ಅದೇ ಇದು ನಮ್ಮದಲ್ಲ ಅಂತ ಕೊಡೋದು ಬೇರೆ. ಆನಂತರ ಬರುವ ಮಖಾ ನಕ್ಷತ್ರ ಸಂಪತ್ತಿನ ನಾಶ ಅಂತ ಇರೋದರಿಂದ ಖಂಡಿತವಾಗಿ ರಾತ್ರಿಯ ಮೇಲೆ ಶುಭವೇ ಅಲ್ಲ. ಇದನ್ನು ಮನಸ್ಸಲ್ಲಿ ಇಟ್ಕೋಬೇಕು. ಯಾಕೆಂತಂದರೆ ಇವತ್ತಿನ ದಿನ ಕ್ಷಯ ಮತ್ತು ಸಂಪತ್ತಿನ ನಾಶ. ಎಚ್ಚರ. ಷಷ್ಠಿ ವ್ರತ 6ನೇ ಗೌರಿ ವ್ರತ ಅಂತ ಇವತ್ತಿನ ದಿನ. ಧನುಷು ರಾಶಿಯವರೆಗೆ ಇವರು ಚಂದ್ರಾಷ್ಟಮ ರಾತ್ರಿ 9:36 ಆನಂತರ ಮಕರ ರಾಶಿಯವರೆಗೆ ಚಂದ್ರಾಷ್ಟಮವಿದೆ. ಹಾಗಾಗಿ ಇವತ್ತಿನ ದಿನದಲ್ಲಿ 2 ರಾಶಿಗೆ ದೋಷ. ಇವತ್ತು 2 ರಾಶಿಯೂ ಇದೆ. ಇವತ್ತಿನ ಸೂರ್ಯೋದಯ 5:52 2 ತಿಥಿ 2 ನಕ್ಷತ್ರ ಅಂತ ಅಂದ ಮೇಲೆ ಇವತ್ತಿನ ಬಂದಿರುವಂಥ 2 ನಕ್ಷತ್ರಗಳು ರಾಕ್ಷಸಗಣ. ಈ ರೀತಿಯಾದ ಈ ದಿನದಲ್ಲಿ ಬೆಳಗ್ಗೆ 5:52 9:15 ಆಶ್ಲೇಷ ನಕ್ಷತ್ರದ 2ನೇ ಪಾದವಿದೆ. ಆನಂತರ ಮಧ್ಯಾಹ್ನ 3:24 ಆಶ್ಲೇಷ ನಕ್ಷತ್ರ 3ನೇ ಪಾದ. ಅದಾದ ನಂತರ ರಾತ್ರಿ 9:36 ಆಶ್ಲೇಷ ನಕ್ಷತ್ರ, ಇದು 4ನೇ ಪಾದ. ಇಷ್ಟಕ್ಕೆ ಆಶ್ಲೇಷ ನಕ್ಷತ್ರವು ಮುಗಿಯುತ್ತದೆ. ಕರ್ಕಾಟಕ ರಾಶಿಯೂ ಮುಗಿಯುತ್ತದೆ. ರಾತ್ರಿ 9:36 ಮೇಲೆ ರಾತ್ರಿ 3:52 ಮಖಾ ನಕ್ಷತ್ರ 1ನೇ ಪಾದ. ಆನಂತರ ಮಖಾ ನಕ್ಷತ್ರ 2ನೇ ಪಾದ 3:52 ಲೇಟ್ ನೈಟ್ ಮೇಲೆ ಸ್ಟಾರ್ಟ್ ಆಗುತ್ತೆ. ನಾಳೆನೂ ಮಖಾ ನಕ್ಷತ್ರವೇ ಇದೆ. ಇವತ್ತಿನ ದಿನದಲ್ಲಿ ಮಧ್ಯಾಹ್ನ ಅಂತಂದರೆ 12:18. ಇವತ್ತು ಬೆಳಗ್ಗೆ ಅಂದರೆ ಮಧ್ಯಾಹ್ನ ಹೆಚ್ಚು ಕಮ್ಮಿ 11:52 12:43 ಅಭಿಜಿತ್ ಮುಹೂರ್ತ. ಮಧ್ಯಾಹ್ನ 2:26 3:17 ವಿಜಯ ಮುಹೂರ್ತ. ಅದೇ ಥರ ಸಂಜೆ 7:58 ರಾತ್ರಿ 9:36 ಅಮೃತಗಳಿಗೆ. ರಾತ್ರಿ 11:55 ಮೇಲೆ 12:40 ಮತ್ತು ರಾತ್ರಿಯಲ್ಲಿ ನಿಶ್ಚಿತ ಮುಹೂರ್ತ. ಈ ರೀತಿ ಇದೆ. ಆದರೂ 100% ಕೆಟ್ಟ ಟೈಮು ಅಂತ ಕೊಡ್ತೀವಿ, ನೋಡ್ಕೊಳ್ಳಿ. ಅದರಲ್ಲಿ ಶುಭ ಕಾರ್ಯಗಳನ್ನ ಪ್ರಾರಂಭ ಮಾಡಬಾರದು. ಅದರಲ್ಲೂ ಇವತ್ತಿನ ದಿನ ಅಷ್ಟು ಉಪಯೋಗ ಇಲ್ಲ ಅಂತ ನಾವು ಫಸ್ಟೇ ಹೇಳಿದ್ವಲ್ವ. ಆದ್ದರಿಂದ ಖಂಡಿತವಾಗಿ ಗಮನ ಕೊಡಿ. ಉದಾಹರಣೆ ಹೇಳಬೇಕು ಅಂತಂದರೆ 11:13 12:18 ಗುರು ಹೊರೆ ಅಂತ ಇದೆ. ಈ ಸಮಯದಲ್ಲಿ ಶುಭ ಸಮಯವ ಅಶುಭ ಸಮಯವ ಅಂತ ನಾವು ನೋಡ್ಕೋಬೇಕು. 11:51 12:15 ಶುಭ ಸಮಯ ಬೇರೆ ಕೂಡುತ್ತದೆ. ಆದ್ದರಿಂದ ಗುರು ಹೊರೆಯಲ್ಲಿ ಎಲ್ಲಿಂದ ಎಲ್ಲಿವರೆಗೂ ಅಂತ ನಿಮ್ಗೆ ಅರ್ಥ ಆಗುತ್ತದೆ. ಅದು ಅಲ್ಲದೆ ಶುಭ ಸಮಯದಲ್ಲಿ ಬೆಳಗ್ಗೆ 5:52 10:09 ಶುಭವಾಗಿದೆ. 11:51 12:16 ಶುಭವಾಗಿದೆ. ಮಧ್ಯಾಹ್ನ 1:56 ಸಂಜೆ 4:58 ಶುಭವಾಗಿದೆ. ರಾತ್ರಿ ಅಂದರೆ ಸಂಜೆ 6:45 ಮೇಲೆ ಶುಭವಾಗಿದೆ. ಈ ರೀತಿ ಇವತ್ತಿನ ದಿನವಿದೆ. ಈ ಸಮಯಗಳಲ್ಲಿ ಎಮರ್ಜೆನ್ಸಿ ಕಾರ್ಯಗಳನ್ನ ಪ್ರಾರಂಭ ಮಾಡಿ. ಏಕೆಂತಂದರೆ ಕ್ಷಯ ಅಂತ ಹೇಳಿದ್ವಿ, ಅಂದರೆ ಕರಗೋದು ಅಂತ ಅರ್ಥಕ್ಕೆ. ಕಾಮನಾಗಿ ನಾವು ಏನಂತೀವಿ, TB ಕಾಯಿಲೆಯನ್ನು ಕ್ಷಯ ಅಂತಂತೀವಿ. ಆ ರೀತಿಯಾದ ಕ್ಷಯ ದೋಷವಿದೆ. ರಾತ್ರಿಯ ಮೇಲೆ ಇನ್ನೂ ದೋಷವಿದೆ. ತಿಳ್ಕೊಂಡು ನಿಮ್ಮ ಕಾರ್ಯಗಳಲ್ಲಿ ಸ್ವಲ್ಪ ಎಚ್ಚರ ವಹಿಸಬೇಕಾಗ್ತದೆ. 100% ಕೆಟ್ಟ ಟೈಮ್ನ ನೋಡೋಣ. ಬೆಳಗ್ಗೆ 5:52 ರಾತ್ರಿ 9:36 ಧನುಸು ರಾಶಿಗೆ ಚಂದ್ರಾಷ್ಟಮ. ಈ ರೀತಿ ನೋಡಿದ್ರೆ ರಾತ್ರಿ 9:36 ನಂತರ ಮಕರ ರಾಶಿಯವರೆಗೆ ಚಂದ್ರಾಷ್ಟಮ.
ಬೆಳಿಗ್ಗೆ 10:11ರಿಂದ 11:49ವರೆಗೂ ನಕ್ಷತ್ರ ವಿಷಘಟಿಕಾ ಕಾಲ. ರಾತ್ರಿ 12:18 ಮೇಲೆ ಸ್ವಲ್ಪ ಆ ಸಮಯಗಳನ್ನ ನೋಡ್ಕೊಳ್ಳಿ. ಸಂಜೆ 5 ಗಂಟೆಯಿಂದ ಸಂಜೆ 5:51ವರೆಗೂ ದುರ್ಮುಹೂರ್ತ. ಸಂಜೆ 5 ಗಂಟೆ 6 ನಿಮಿಷದ ಮೇಲೆ ಸಂಜೆ 6:43ವರೆಗೂ ರಾಹು ಕಾಲವಿದೆ. ಈ ರೀತಿಯಾದ ಈ ಸಮಯಗಳಲ್ಲಿ ಯಾವ ಕಾರ್ಯಗಳನ್ನು ನೀವು ಪ್ರಾರಂಭ ಮಾಡಬಾರದು. ಪ್ರಾರಂಭ ಮಾಡುವಂಥ ಕಾರ್ಯಗಳಲ್ಲಿ ಸೋಲನ್ನು ಅನುಭವಿಸಬೇಕಾಗ್ತದೆ. ಈ ರೀತಿ ತಿಳ್ಕೊಂಡು ನಿಮ್ಮ ಕಾರ್ಯಗಳನ್ನೆಲ್ಲ ಮಾಡೋದಂತ ಯೋಚನೆ ಮಾಡಿಕೊಳ್ಳಿ. ಕಾಮನಾಗಿ ಕ್ಷಯ ಅಂತ ಇರೋದರಿಂದ ಚಿಕ್ಕ ಕಾರ್ಯಗಳನ್ನ ಮಾಡಿಕೊಳ್ಳಿ, ತೊಂದರೆಗಳಿಲ್ಲ. ದೊಡ್ಡ ಕಾರ್ಯಗಳನ್ನ ಮಾಡೋಕ್ಕೆ ಇವತ್ತು ಅನುಕೂಲಕರವಾಗಿಲ್ಲ. ಅದರಿಂದಾಗಿ ನೋಡಿಕೊಂಡು ಮಾಡುವ ಕಾರ್ಯಗಳಲ್ಲಿ ಖಂಡಿತವಾಗಿ ದೋಷವಿಲ್ಲ, ನಷ್ಟವೂ ಇಲ್ಲ. ಮುಂದಿನ ಸಂಚಿಕೆಯಲ್ಲಿ ನೋಡೋಣ. ಧನ್ಯವಾದಗಳು.